ನೀವು ಕಂಪ್ಯೂಟರ್ ಸೆಂಟರ್ ಮಾಡೋದು ಅದೇನು ಜಾಸ್ತಿ ದುಡ್ಡು ಆಗೋದಿಲ್ಲ, ಜಾಸ್ತಿ ಲಾಭ ಬರೋದಿಲ್ಲ. ನಮ್ಮ ಅಪ್ಪಾಜಿಗೆ ಹೇಳ್ತೀನಿ, ಏನಾದರೂ ದೊಡ್ಡ ಬಿಸ್ನೆಸ್ ಮಾಡಿಕೊಡ್ತಾರೆ, ಇದನ್ನು ಅವರೇ ಮಾಡ್ಕೊಂಡ್ಲಳ, ಅವ್ರಿಗೆ ಕೀ ಕೊಟ್ಬಿಡಿ ನೀವು. ಸುಮ್ಮನೆ ಬೇಡ, ಅವ್ರಿಗೆ ನಾವು ದುಡ್ದು ಅವ್ರಿಗೆ ಕೊಡೋ ಅಂಥದ್ದೇನು, ಅವ್ರು ಕೊಟ್ಟಿದ್ದಾರೆ ಅಂದಮೇಲೆ ಅವರೇ ಏನಾದರೂ ಮಾಡ್ಕೊಳ್ಳಿ, ಏನು ಬೇಡ. ನಮ್ಮ ಅಪ್ಪಾಜಿಗೆ ಹೇಳ್ತೀನಿ, ಅವ್ರು ಏನಾದ್ರೂ ದೊಡ್ಡ ಬಿಸ್ನೆಸ್ ಮಾಡಿಕೊಡ್ತಾರೆ ನಿಮಗೆ. ಸಿಂಧು, ದೊಡ್ಡ ಬಿಸ್ನೆಸ್ ಮಾಡೋಕೆ ನನ್ನ ಹತ್ರ ಅಮೌಂಟ್ ಇರಬೇಕಲ್ಲ. ನಮ್ಮಪ್ಪನೇ ಮಾಡಿಕೊಡ್ತಾರೆ, ನಮ್ಮಪ್ಪನ ಹತ್ರನೇ ದುಡ್ಡು ಆಯ್ತಲ್ಲ, ಏನಿಲ್ಲ ಅನ್ನೋಕ್ಕೆ. ನಾನೆಲ್ಲ ಹೇಳ್ತೀನಿ, ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ. ನನಗಂತ ಹೇಳಿ ದುಡ್ಡೆಲ್ಲ ಫಿಕ್ಸೆಡ್ ಮಾಡಿದ್ರು, ಅದೆಲ್ಲ ಐತೆ ನನ್ನ ಹೆಸರಿಗೆ. ಅದನ್ನೆಲ್ಲ ಬಿಸ್ನೆಸ್ ಮಾಡೋದಕ್ಕೆ ಬಳಸ್ಕೋಬೋದು. ಬರ್ರಿ, ನಮ್ಮ ಅಪ್ಪನ ಕೇಳೋಣ ಹೋಗಿ. ಇವ್ರಿಗೆ ಹೇಳ್ಬಿಡ್ರಿ ಫಸ್ಟು, ನಿಮ್ಮ ಅತ್ತಿಗೆಗೂ ನಿಮ್ಮ ಅಣ್ಣನಿಗೂ. ಅವ್ರಿಗೆ ಕೊಡೋವಂಥದ್ದೇನು ನಾವು ದುಡ್ದು ಒಬ್ಬ ಕೀ ಕೊಟ್ಬಿಡಿ ಅವ್ರದ್ದು ವಾಪಸ್ಸು. ಹೆಂಗೋ ಹಂಗೆ ಹೇಳ್ತೀನಿ. ಚೆನ್ನಾಗಿ ಆಗೋದು ಮಾಡ್ಬೋದಾಗಿತ್ತು, ಆದ್ರೂ ದೊಡ್ಡ ಮಾಡ್ಬೋದು. ನಿಮ್ಮ ಅಪ್ಪ ಬೇರೆ ದೊಡ್ಡ ಬಿಸ್ನೆಸ್ ಮ್ಯಾನು ಅಲ್ಲ, ದೊಡ್ಡ ದೊಡ್ಡ ವ್ಯವಹಾರಗಳು ಮಾಡ್ತಾರೆ. ನಾನು ದೊಡ್ಡದಾಗಿ ಮಾಡಿದ್ರೆ ಚೆನ್ನಾಗೇ ಒಂದೇ ಸತಿ ನಾನು ಬೇಗ ನಮ್ಮ ಅಣ್ಣರಿಗಿನ್ನ ರಿಚ್ ಆಗ್ಬೋದಲ್ಲ. ಮತ್ತು ಇವ್ರಿಗಿನ್ನ ಜಾಸ್ತಿ ನಾವು, ಇವ್ರು ಇನ್ನೇನು ಕೆಲಸದಾಗಿದ್ದಾರೆ ಅಮ್ಮಮ್ಮ ಅಂದರೆ ಒಂದು 25,000 ಕೊಡ್ತಾರೆ ಅನ್ಸುತ್ತೆ ಅಷ್ಟೇ ಇವ್ರಿಗೆ. ಆದರೆ ಗೌರ್ಮೆಂಟ್ ಜಾಬ್ ಅನ್ನೋದು ಅಷ್ಟೇ. ನಮ್ಮದು ಬೇಜಾನ ಐತೆ ಇವಾಗ. ನಮ್ಮದು ಎಷ್ಟು ತೋಟನೇ ಐತೆ. ನಮ್ಮಪ್ಪ ಬೇರೆ ಬಿಸ್ನೆಸ್ ಮಾಡ್ತಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ಗಳು, ದೊಡ್ಡ ದೊಡ್ಡ ವ್ಯವಹಾರ ನಮ್ಮ ಅಪ್ಪಾಜಿದು. ಅದಕ್ಕೇ ಸುಮ್ಮನೆ ನಾವೇ ಬೇಗ ನಾವೇ ಮನೆ ಕಟ್ಕೊಳಕ್ಕಾಗುತ್ತೆ, ಬೇರೆ ಮನೇನ. ಇವಾಗ ಕರೆದು ಹೇಳ್ಬಿಡ್ರಿ ನಿಮ್ಮ ಅಣ್ಣನ ನಿಮ್ಮ ಅತ್ತಿಗೆನೂ. ಹೆಂಗೆ ಹೇಳ್ಬೇಕು ಏನೋ, ಅವಾಗ ಮಾಡಿಕೊಟ್ಟಿದ್ರು ನೋಡಪ್ಪ ಹೆಂಗೆ ಮಾಡ್ತಾನೆ ಇವಾಗ ಅಂತ ಹೇಳಿ ನಾನು ಇವಾಗ ತಪ್ಪಾಗಿ ತಿಳ್ಕೊಂತಾರೇನೋ. ಅಣ್ಣ ಅಣ್ಣ, ಅದಕ್ಕೆ ಮನು ಕರ್ದ, ನಾನೇ ಬರೋಣ ಅಂತ ಇದ್ದೆ. ಅದಕ್ಕೆ ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಅಲ್ಲ, ನೀನೇನು ಮಾತಾಡೋದಿದ್ರು ದುಡ್ಡು ಕೊಟ್ಟಿಲ್ಲ ಅಂತೆ. ಅಲ್ಲ, ನೆನ್ನೆ ಹೇಳ್ದೆ ತಾನೇ ಕೊಡ್ತೀನಿ ಅಂತ ಮನು. ನಿಮ್ಮ ಅಣ್ಣ ನನ್ನ ಮೇಲೆ ರಾಂಗ್ ಆಗ್ತಾರೆ, ನೀನು ಕೊಡ್ಬೇಕು ತಾನೇ ಅವ್ರಿಗೆ. ಅಲ್ಲ, ನೀನೇನು ಮನು, ನೀನು ಯಾಕೆ ಹಿಂಗೆ ಮಾಡ್ತೀಯ? ಅಯ್ಯೋ ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಣ್ಣನೂ ಕರೀರಿ, ನಾನು ದುಡ್ಡು ಕೊಡೋಕ್ಕಾಗಲ್ಲ ಇನ್ಮೇಲಿಂದಾನ. ದುಡ್ಡು ಕೊಡೋದಕ್ಕಾಗಲ್ಲ? ಏನು ಮನು ನೀನು ಹಿಂಗೆ ಮಾತಾಡ್ತಾ ಇದೆಯಾ? ಸಾಲ ಮಾಡಿರೋದು ಕಂಪ್ಯೂಟರ್ ಸೆಂಟ್ರು, ಅದ್ರಲ್ಲಿ ನೀನು ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ ಹೆಂಗೆ ಸರಿ ಹೋಗುತ್ತೆ? ಅಕ್ಕ, ನಿಮ್ಮೊಬ್ಬರ ಹತ್ರನೇ ಮಾತಾಡಿದ್ರೆ ಸರಿ ಹೋಗಲ್ಲ. ಆ ಭಾವನ ಕರೆದು ಬಿಡಿ, ಆ ಭಾವನ ಹತ್ರನ ಮಾತಾಡಿದ್ರೆ ಗೊತ್ತಾಗುತ್ತೆ. ಅವ್ರ ಹತ್ರನೂ ಹೇಳ್ಬಿಡ್ತೀವಿ ನಮ್ಮ ಮನಸ್ಸಲ್ಲಿರೋದ. ಅಣ್ಣನ ಕರಿಯೋದಕ್ಕೆ ಸುಮ್ಮನೆ. ರೇ ಬನ್ರಿ ಇಲ್ಲಿ. ಯಾಕೆ ಮನು ಕರಿತಾ ಇದ್ದಾನೆ? ಯಾಕೆ ಸಂಗೀತ? ಏನೋ ಮಾತಾಡ್ಬೇಕಂತೆ ಕಣ್ರಿ, ಅದಕ್ಕೆ ಅಣ್ಣನ ಕರಿ ಅಂತ ಹೇಳ್ದೆ, ಅದಕ್ಕೆ ಕರೆದಿದ್ದೀನಿ. ದುಡ್ಡು ಕೊಟ್ಟೇ ಇಲ್ಲ ಸಂಗೀತ? ನಿನ್ನ ಕೈಗೆ ಏನಾದರೂ ಕೊಟ್ಟನಾ? ಇಲ್ಲ ರೀ, ಅದನ್ನೇ ಮಾತಾಡಕ್ಕಂತ ಕರೆದಿದ್ದಾನೆ. ಏನು ಹೇಳಪ್ಪ? ನಾನು ಇನ್ಮೇಲಿಂದಾನ ಕಂಪ್ಯೂಟರ್ ಸೆಂಟ್ರ್ ಮಾಡಲ್ಲ. ಅದಕ್ಕೆ ನಾನು ಏನಾದರೂ ಬಿಸ್ನೆಸ್ ಮಾಡ್ತೀನಿ. ನಮ್ಮ ಮಾವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ, ಅದಕ್ಕೇ ನಮ್ಮ ಮಾವರ ಹತ್ರ ಹೋಗ್ಬಿಟ್ಟು ಏನಾದರೂ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರೇ ದೊಡ್ಡದಾಗಿ ಏನಾದರೂ ಮಾಡಿಕೊಡ್ತಾರೆ. ಅದಕ್ಕೆ ಚಿಕ್ಕದೆಲ್ಲ ಯಾರು ಮಾಡ್ತಾರೆ? ಕಂಪ್ಯೂಟರ್ ಸೆಂಟ್ರ್ ಮಾಡಲ್ಲ. ಅದಕ್ಕೆ ನಾನು ಕೀ ಕೊಡ್ತೀನಿ ಇನ್ಮೇಲಿಂದ ನಿಮಗೆ. ತೊಗೊಳ್ಳಿ, ಕೀ ಕೊಡ್ತೀನಿ. ನಾನು ಮಾಡೋದಿಲ್ಲ, ನೀವೇ ಮಾಡೋದಾದರೆ ಮಾಡಿ. ಇದು ಯಾಕಲ್ಲ ಹಿಂಗೆ ಮಾತಾಡ್ತಾ ಇದೆಯಾ? ನಿನಗೇನು ತಲೆಗಿಲಿ ಕೆಟ್ಟೈತಾ? ತಲೆ ಕೆಟ್ಟಿಲ್ಲ ಬಾವ, ಅದೇ ತಲೆ ಕೆಡುತ್ತೆ ನಮ್ಮ ಮನೆಯವ್ರಿಗೆ. ಆದರೆ ಅವರು ಇದು ಸಣ್ಣದೆಲ್ಲ ಮಾಡೋದು ಬೇಡ, ನಮ್ಮಪ್ಪರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ, ಅದಕ್ಕೆ ಅಲ್ಲೇ ಏನಾದರೂ ಮಾಡ್ತಾರೆ ಅಂತ ಹೇಳಿ ಸುಮ್ಮನೆ ಚಿಕ್ಕದಾಗಿ ಏನಕ್ಕೆ ಇದೆಲ್ಲನ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ತಲೆ ಕೆಡಿಸ್ಕೊಂಡು ಮಾಡಿದ್ರು 3,000 ವ್ಯಾಪಾರ ಆಗಲ್ಲ. ದಿನ ಒಂದು 10-15,000 ದುಡಿಯೋ ಅಂಥದ್ದು ಬಿಸ್ನೆಸ್ ಮಾಡ್ತಾರೆ ನಮ್ಮಪ್ಪರು, ಗೊತ್ತಾ? ದಿವಸ ಹಿಂಗಲ್ಲ ಅಂದ್ರೆ ಒಂದು 10,000 ನಮಗೆ ಲಾಭ ಬರೋ ಥರ ನಮ್ಮಪ್ಪರು ಬಿಸ್ನೆಸ್ ಮಾಡ್ತಾರೆ. ಬೇರೆ ಬೇರೆ ಕಡೆ ಎಲ್ಲ ಅಂಗಡಿ ಮಾಡಿದ್ದಾರೆ, ದೊಡ್ಡ ದೊಡ್ಡ ಬಟ್ಟೆ ಅಂಗಡಿಗಳು ಮಾಡಿದ್ದಾರೆ ನಮ್ಮಪ್ಪರು. ಆ ಥರ ಏನಾದರೂ ದೊಡ್ಡ ಬಿಸ್ನೆಸ್ ಮಾಡ್ತಾರೆ. ಬೇಡ ಕಣೋ ಮನು, ಬೇಡ. ಮನೆಯೂ ಇಟ್ಟಿದ್ದೀವಿ, ಇವಾಗ ತೆಗೆದುಬಿಟ್ರೆ ತುಂಬ ಲಾಸ್ ಆಗುತ್ತೆ ಅಲ್ಲ. ಅದನ್ನೆಲ್ಲ ಏನು ಮಾಡಲಿ? ಇನ್ನೆಲ್ಲ ನೀನು ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ನನಗೆ ಕಂಪ್ಯೂಟರ್ ಸೆಂಟ್ರ್ ಮಾಡಿಕೊಡ್ರಿ ಅಂದದಕ್ಕೆ ತಾನೇ ನಾನು ನಿಮ್ಮ ಅಣ್ಣ ನಿನಗೆ ಕಷ್ಟಪಟ್ಟು ಕಂಪ್ಯೂಟರ್ ಸೆಂಟ್ರ್ ಮಾಡಿಕೊಟ್ಟಿದ್ದು. ಇವಾಗ ನೋಡಿದ್ರೆ ನೀನು ನಾನು ಮಾಡಲ್ಲ ಅಂತ ಕೀ ಕೊಡೋಕ್ಕೆ ಬಂದರೆ ನಾವೇನು ಮಾಡಲಿ? ನೀನು ಆವಾಗಲೇ ಹೇಳಿದ್ರೆ ಮಾಡಲ್ಲ ಅಂತ ಹೇಳಿದ್ರೆ ನಾವು ಆವಾಗಲೇ ಸುಮ್ಮನೆ ಆಗ್ತಿದ್ವಿ. ಇವಾಗ ಹೇಳಿದ್ರೆ ಏನು ಮಾಡಲಿ ಹೇಳು ಮನು? ಸ್ವಲ್ಪ ದಿನ ಮಾಡು, ಪರವಾಗಿಲ್ಲ. ಆಮೇಲೆ ಬೇಕಾದರೆ ಮಾಡು, ಸಾಲ ತೀರೋವರೆಗೂ. ಆಮೇಲೆ ಬೇಕಾದರೆ ಯಾರನ್ನಾದ್ರೂ ಸ್ವಲ್ಪ ಏನಾದ್ರೂ ಕೆಲಸಕ್ಕೆ ಇಟ್ಕೊಂಡ್ರೆ ಆಯಿತು. ಇಲ್ಲ, ಅದಕ್ಕೆ ನಾನು ಮಾಡೋದಿಲ್ಲ. ನಮ್ಮ ಸಿಂಧು ಒಪ್ತಾ ಇಲ್ಲ. ಇದು ಸಣ್ಣ ಸಣ್ಣ ಬಿಸ್ನೆಸ್ ಎಲ್ಲ ಸರಿ ಹೋಗಲ್ಲ ಅಂತಾಳೆ. ಅದಕ್ಕೇ ನಾನು ದೊಡ್ಡದಾಗಿ ಏನಾದರೂ ಬಿಸ್ನೆಸ್ ಮಾಡ್ತೀನಿ. ಏಯ್, ನೀನು ಮುಂಚೆಗೆ ಹೇಳ್ಬೇಕಾಗಿತ್ತು ಕಣೋ, ಈಗಲ್ಲ ಹೇಳೋದು, ಮುಚ್ಕೊಂಡು ಮಾಡಬೇಕಷ್ಟೇ. ಏನು ನೀನು ಹಿಂಗೆ ಮಾಡಲ್ಲ ಅಂತ ಹೇಳ್ಬಿಟ್ರೆ ಇದಕ್ಕಿದ್ದಂಗೆ ನಾವೆಲ್ಲ ಏನು ಮುಚ್ಚಾಕೊಂಡು ಹೋಗ್ಬಿಡ್ಬೇಕಾ? ಅಲ್ಲ, ನಿನಗೆ ಹೆಂಗೆ ತಿಳಿತೈತೆ ಅಂತ. ಇಲ್ಲ ಅಣ್ಣ, ಮಾಡೋದಕ್ಕಾಗಲ್ಲ. ಅಲ್ಲ ಬಾವ, ನಮ್ಮ ಮನೆಯವ್ರ ಮೇಲೆ ಯಾಕೆ ಸಿಟ್ಟಾಗ್ತೀರಾ? ನೀವು ಹೇಳ್ದಂಗೆ ಕೇಳ್ಕೊಂಡು ಬರೀ ಚಿಕ್ಕ ಬಿಸ್ನೆಸ್ ಮಾಡ್ಕೊಂಡಿದ್ರೆ ನಾವು ಎಷ್ಟು ದಿವಸ ಆದರೂ ಮನೆ ಕಟ್ಕೊಳಕ್ಕಾಗಲ್ಲ. ದೊಡ್ಡದಾಗಿ ಮಾಡಿದ್ರೆ ಲಕ್ಷ ಬಂಡವಾಳ ಮಾಡಿದ್ರೆ ಮಾತ್ರ ಆಗೋದು ಮನೆ ಕಟ್ಟೋದಕ್ಕೆ. ನೀವು ಈರುಳ್ಳಿ ಬೆಳ್ಳುಳ್ಳಿ ಮಾರ್ತೀರಾ ಅಂಥದ್ರಲ್ಲಿ ಯಾವತ್ತೋ ಒಂದಿನ ಡೆಕೋರೇಷನ್ ಮಾಡ್ತೀರಾ ಅಷ್ಟೇ. ಅದಿನ್ನು ಡೆಕೋರೇಟಲ್ಲಿ ಒಂದು ಸ್ವಲ್ಪ ನಿಮ್ಗೆ ದೊಡ್ಡದಾಗಾದರೂ ಬರುತ್ತೆ. ಇವ್ರು ಕಂಪ್ಯೂಟರ್ ಸೆಂಟ್ರಲ್ಲಿ ಏನು ಬರುತ್ತೆ? ಪಾಪ ಕೊಡ್ರಿ ಅಂದರೆ ಎಲ್ಲಿ ತಂದು ಕೊಡ್ತಾರೆ? ಅದಕ್ಕೇ ಈ ಸಣ್ಣದಾಗಿರೋ ಬಿಸ್ನೆಸ್ಸು ಬೇಡ. ಇವರು ದೊಡ್ಡದಾಗಿ ಬಿಸ್ನೆಸ್ ಮಾಡ್ತಾರೆ ಏನಾದ್ರೂ.
ಇನ್ನು 2 ದಿವಸ ಆಗೈತೆ ನಿಮ್ಮ ಮಾವ ಬಂದು ಕರೆದು ಇವಾಗ ಹೋಗ್ಬಿಟ್ಟು ನೀವು ನಾನು ಬಿಸ್ನೆಸ್ ಮಾಡ್ತೀವಿ ಕೊಡ್ರಿ ದುಡ್ಡ ನಾವು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಮರ್ಯಾದೆ ಇರುತ್ತೇನೋ ಅಲ್ಲ. ನೀನು ಯಾಕೆ ಅವಳ ಮಾತು ಕೇಳ್ತಾ ಇದೆಯಾ ಸಿಂಧು? ಸುಮ್ಮನಿರು. ನೀನು ಹೇಳಿ ಕರ್ಕೊಂಡು ಹೋಗ್ತೀಯಾ, ಆದರೆ ನಿನ್ನ ಗಂಡಂಗೆ ಅವ್ರು ಮರ್ಯಾದೆ ಕೊಡೋದಿಲ್ಲ ನೋಡು. ಸುಮ್ಮನೆ ಇದ್ಬಿಡು. ಯಾಕೆ ಇಂಥವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೀರಾ? ಇರೋದನ್ನೇ ಕ್ಲೀನಾಗಿ ಮಾಡ್ಕೊಂಡ್ರೆ ಈಗ ಸಣ್ಣದಿಂದನೇ ದೊಡ್ಡದಾಗಬೇಕು. ಒಂದೇ ಸತಿ ಮರ ದೊಡ್ಡದಾಗಿ ಬೆಳೆಯೋಕ್ಕಾಗ ಸಾಧ್ಯ ಇಲ್ಲ. ಸಣ್ಣ ಸೊಸಿಯಿಂದ ಹಿಡ್ದು ಅದು ಯಾವ್ಯಾವ ಹಂತದಲ್ಲಿ ಹೋಗ್ಬೇಕು ಆ ಹಂತದಲ್ಲಿ ಹೋದರೆ ಅದು ದೊಡ್ಡ ಮರ ಆಗಿ ಭದ್ರವಾಗಿರೋದು. ಒಂದೇ ಸತಿ ದೊಡ್ಡದಾಗೆ ನಾನು ಮರ ಆಗಕ್ಕೆ ಹೋದರೆ ಅದು ಉಲ್ಟು ಬೀಳುತ್ತೆ ಅಷ್ಟೇ. ದೊಡ್ಡದಾಗಿರೋ ಮರ ನೆಡಕ್ಕೆ ಹೋದರೆ ಅದನ್ನೆಲ್ಲ ಏನು ಉದಾಹರಣೆ ಕೊಡಬೇಡಿ. ಅದು ಬೇರೆ ಇದು ಬೇರೆ. ಅದು ಮರ ಹೆಂಗೆ ಅದೇನು ಉಪಯೋಗ ಬರುತ್ತೆ? ಅದೇನು ಉಪಯೋಗ ಇಲ್ಲ. ನಾವು ದುಡ್ದು ಚೆನ್ನಾಗಿ ಆದರೆ ತಾನೇ. ಅದೆಲ್ಲ ಏನು ಉದಾಹರಣೆ ಏನು ಕೊಡೋಕೆ ಹೋಗ್ಬಿಡಿ ಅಕ್ಕ ನೀವು. ಈಗ ಅಪ್ಪ ಎಮ್ಮೈ ಬರ್ತಾರೆ ಮನು. ಅಪ್ಪ ಎಮ್ಮೈ ಬಂದಮೇಲೆ ಅವ್ರ ಹತ್ರ ಮಾತಾಡು ಸರಿನಾ? ಅವ್ರು ಬಂದಮೇಲೆ ಅವ್ರ ಹತ್ರ ಎಲ್ಲ ಮಾತಾಡಿ ಆಮೇಲೆ ನೀನು ನಮಗೆ ಕೀ ಕೊಟ್ಟು ಹೋಗು ಸರಿನಾ? ಅದೇನು ಸಾಲ ತೀರಿಸೋಗು, ನಾವು ಬೇಡ ಅನ್ನಲ್ಲ. ಆ ಸಾಲ ತೀರಿಸೋಗು. ನಾವು ಇವಾಗ ಹೆಂಗೆ ಮಾಡೋಣ ಹೇಳು? ನಾವು ಯಾವುದಂತ ಮಾಡೋಣ? ನೀನು ತಾನೇ ಹೇಳಿದ್ದಣ್ಣ ಮಾಡ್ತೀನಣ್ಣ ಮಾಡಿಕೊಡ್ರಿ ಅಂತ ಕೇಳ್ಕೊಂಡಿದ್ಕೆ ತಾನೇ ನಾವು ಮಾಡಿಕೊಟ್ಟಿದ್ದು. ಅವ್ರ ಹತ್ರ ಹೇಳೋದು ಅದೇ, ನಿಮ್ಮ ಹತ್ರ ಹೇಳೋದು ಅದೇನೆ. ಇವಾಗ ನಮ್ಮ ಮಾವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ, ಅದಕ್ಕೆ. ಅಕ್ಕ ನೀವು ಅಂದ್ಕೊಂಡಿರೋ ಥರ ನಮ್ಮಪ್ಪ ನಮ್ಮಮ್ಮ ಅವ್ರು ಏನು ಇದು ಮಾಡೋಕ್ಕೆ ಹೋಗಲ್ಲ. ಇವಾಗ ನನಗೊಬ್ಳಿಗೇನೆ ನಮ್ಮಪ್ಪ 5 ಲಕ್ಷ ಫಿಕ್ಸೆಡ್ ಮಾಡೈತೆ ಗೊತ್ತಾ? 2 ಬಾಂಡ್ ಮಾಡಿಸೈತೆ. ಅದರಲ್ಲಿ ಅವ್ರೇನಾದರೂ ಬೇಕಾದರೆ ಬಿಸ್ನೆಸ್ ಮಾಡ್ಬೋದು ಇವರು. ಅದೆಲ್ಲ ಮಾಡಿಕೊಡ್ತಾರೆ ನಮ್ಮಪ್ಪರು. ಹಂಗೇನಲ್ಲ ಅಲ್ಲ. ನಾವು ನೀವಂತೂ ಅಕ್ಕ ನಿಮ್ಮ ಅಪ್ಪರ ಮನೆಯಲ್ಲಿ ಅವ್ರು ಕೊಡೋಕ್ಕಾಗಲ್ಲ ಅಂತ ನೀವು ಹಿಂಗೇ ಇದ್ದೀರಾ ಚಿಕ್ಕದಾಗಿ ಮಾಡಿಕೊಂಡು. ಈಗ ನಮ್ಮ ಅಪ್ಪರು ಕೊಡ್ತಾರೆ ಅಂದಮೇಲೆ ನಾವು ದೊಡ್ಡದಾಗಿ ಏನಾದರೂ ಮಾಡಬೇಕಲ್ಲ. ಸುಮ್ಮನೆ ಅದಿದ್ದರೆ ಹಂಗೇ ಇರುತ್ತೆ ಅಕ್ಕ. ಮುಂದೆ ಹೋಗಬೇಕು ಜೀವನದಲ್ಲಿ. ಈಗ ದೊಡ್ಡದಾಗಿ ನಾವು ಯೋಚನೆ ಮಾಡಿದ್ರೆ ಮಾತ್ರ ಆಗುತ್ತೆ. ಚಿಕ್ಕದಾಗಿ ಯೋಚನೆ ಮಾಡಿದರೆ ಇದೇ ಗುಡಿಸ್ಲು ಮನೆ, ಇದೇ ಸೋರ ಮನೆ, ಹಿಂಗೇನೆ ಹಳೆ ಮನೇಲಿ ಹಿಂಗೇ ಇರಬೇಕಾಗುತ್ತೆ. ದೊಡ್ಡದಾಗಿ ಮಾಡಬೇಕು ಒಂದೇ ಸತಿ. ಸರಿ ಆಯ್ತು ಕಣಮ್ಮ. ಅಪ್ಪ ಎಮ್ಮೈ ಬಂದಮೇಲೆ ನೀವೇನು ಮಾತಾಡ್ತೀರಾ ಅವ್ರ ಮುಂದೆ ಹೇಳಿ ಕೊಟ್ಟೋಗ್ರಿ. ಅವತ್ತು ನಮ್ಮ ಅಪ್ಪ ನಮ್ಮಮ್ಮ ಹೇಳಿದರು ನನಗೆ, ಅವ್ನು ಮಾಡ್ತಾನಪ್ಪ, ಅವ್ನು ಓದಿದ್ದಾನೆ, ಕಂಪ್ಯೂಟರ್ ಸೆಂಟ್ರ್ ನೀನು ಮಾಡಿಕೊಡು ಅಂತ ಹೇಳಿ ಅಪ್ಪ ಎಮ್ಮ ಹೇಳಿದರು. ಅವ್ರು ಬಂದಾಗ ಮಾತಾಡಿ ನೀವು ಬೀಗ ಕೊಟ್ಟು ಹೋಗಿ ಸರಿನಾ? ಸರಿ ಆಯಿತು ಬಾವ, ಬರ್ರಿ ಹೋಗಿ ಬರೋಣ ಅಪ್ಪರ ಮನೆ ಹತ್ರ. ಅಣ್ಣ ಇವಾಗ ಕೀ ಇಸ್ಕೊಳ್ಳಲ್ಲ? ಇಲ್ಲ, ಅತ್ತೆ ಮಾವ ಬಂದಾಗ ಅವ್ರ ಎದುರಿಗೆ ಮಾತಾಡಿ ಕೊಡು. ಆಮೇಲೆ ಬೇಕಾದ್ರೆ ನಾವೇನೋ ಮಾಡ್ಕೊಳ್ತೀವಿ. ಅವರು ಬರಲಿ. ಯಾಕಂದರೆ ಅವ್ರು ಅವತ್ತೇ ಹೇಳಿದ್ರು. ಮತ್ತು ನಮ್ಮನ್ನು ತಪ್ಪಾಗಿ ತಿಳ್ಕೊತಾರೆ ಅವರು. ಅಯ್ಯೋ ಮದುವೆ ಆದಮೇಲೆ ನೋಡಪ್ಪ ಇವ್ರು ಮಾಡ್ಕೊಟ್ಟಿದ್ದೀವಿ ಅಂತ ಹೇಳಿ ಕಂಪ್ಯೂಟರ್ ಸೆಂಟ್ರ್ ಬೀಗ ಇಸ್ಕೊಂಡಿದ್ದಾರೆ ಅಂತ ಹೇಳಿ ಮತ್ತು ನಾವು ಇಷ್ಟರಾಗೋಕ್ಕಾಗಲ್ಲ, ನಾವು ಕೆಟ್ಟರಾಗಬಾರ್ದು. ಅದಕ್ಕೇನೆ ಬರ್ರಿ ಅತ್ತೆ ಮಾಮ ಬಂದ ಮೇಲೇ ಕೊಡೋಕ್ಕಾವತ್ತು. ನಡೀರಿ ನಮ್ಮ ಅಪ್ಪರ ಮನೆ ಹತ್ರ ಹೋಗಿ ಬರೋಣ. ನಾನು ಹೇಳ್ದೆ ನಿನಗೆ ಎಲ್ಲಾನ ಹೋಗಿ ದುಡ್ಕೊಂಡು ತಿಂತಾನೆ ಬೇಡ ಅಂತ ಹೇಳಿದ್ರೆ ರೀ ಮಾಡ್ಬೋದು ಕಣ್ರಿ ಮಾಡ್ತಾನೆ ಹಂಗೆ ಹಿಂಗೆ ಅಂತ ಹೇಳಿ ಹಾಕಿಸ್ದೆ. ಇವತ್ತು ನೋಡು ಅವ್ನು ಹೆಂಗೆ ಮಾಡ್ತಾ ಇದ್ದಾನೆ. ಹುಡುಗಿ ಮಾತು ಕೇಳಿ ಇವತ್ತು ಮಾಡಲ್ಲ, ನಾನು ಮಾಡಲ್ಲ ಅಂತ ಹೇಳಿ ಬೀಗ ಕೊಡ್ತಾ ಇದ್ದಾನಲ್ಲ, ಅದನ್ನೇನು ಮಾಡಬೇಕು? ಬಂಡವಾಳ ಹಾಕಿ ಸಾಲ ಮಾಡಿ ತೊಗೊಂಡು ಬಂದಿದ್ದೀವಿ. ನಾನು ಹೇಳಿದೆ ಸೆಕೆಂಡ್ ಹ್ಯಾಂಡ್ ಕೊಡ್ಸಾನಂದರೆ ಬೇಡ, ಅವೆಲ್ಲ ರಿಪೇರಿಗೆ ಬರ್ತವೆ, ಹೊಸವೇ ಕೊಡ್ಸಾನ ಅಂದೆ. ಇವಾಗ ನೋಡಿ ಅದೆಲ್ಲ ಸಾಲ ತೀರ್ಸೋದು ಬೇಡವಾ? ಇವ್ರಿ ಏನು ಮಾಡೋಕ್ಕಾಗುತ್ತೆ? ಅವನಿವಾಗ ಅವ್ರ ಮಾವರೆಲ್ಲನ ದೊಡ್ಡ ಬಿಸ್ನೆಸ್ ಅಲ್ಲ, ಅದಕ್ಕೆ ಅವನು ಹಂಗೆ ಮಾಡಬೇಕು ಅಂತ ಇದ್ದಾನೆ. ಏನು ಮಾಡೋಣಪ್ಪ? ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಹೇಳಿ? ನನಗೇನೇನಾದರೂ ಗೊತ್ತಿತ್ತಾ? ನಾನು ಬಡ್ಕೊಂಡೆ. ನಾವು ದುಡ್ಡು ಇಟ್ಕೊಂಡು ನಮ್ಮ ದುಡ್ಡು ಇಟ್ಕೊಂಡು ನಾವು ಸುಮ್ಮನೆ ಇದ್ದಿದ್ರೆ ಇವಾಗ ಅಡ್ವಾನ್ಸನ್ನು ಕಟ್ಟಿದ್ದೀವಿ. ಸುಮ್ಮನೆ ಅದು ಮಾಡಲಿಲ್ಲ ಅಂದರೆ ಇದಾಗಲ್ವಾ? ಅಯ್ಯೋ ದೇವ್ರೆ, ನಾನು ಹೇಳ್ದೆ ಎಲ್ಲಾದ್ರೂ ಹೋಗ್ತಾನೆ ಬಿಡು ಕೆಲ್ಸಕ್ಕೆ, ಬೆಂಗ್ಳೂರಿಗೆ ಎಲ್ಲಾದರೂ ಹೋಗಲಿ ಅಂತಂದರೆ ಬಿಡ್ರಿ ನಿಮ್ಮ ತಮ್ಮ ಇರೋನೊಬ್ಬ ಇಲ್ಲೇ ಇರಲಿ ನಮ್ಮ ಕಣ್ಣೆದ್ರಿಗೇನೆ ಏನಾದರೂ ಒಂದು ಮಾಡಿಕೊಂಡು ಅಂತ ಅಂದೆ. ಯಾಕಮ್ಮ ಸಂಗೀತ ನೋಡು ಭಾಗ್ಯ ಆಂಟಿ, ಅವನು ಆಲೇನೆ ನಮ್ಮವನು ಕಂಪ್ಯೂಟರ್ ಸೆಂಟ್ರ್ ಮಾಡಲ್ಲ ಅಂತ ಹೇಳಿ ಬೀಗ ಕೊಡ್ತಾ ಇದ್ದಾನೆ. ನಾವು ನೋಡಿದ್ರೆ ಎಲ್ಲ ಹೊಸ ಮಿಷಿನ್ಗಳು ಕೊಡಿಸಿದ್ವಿ, ಕಂಪ್ಯೂಟ್ರ್ ಕೊಡಿಸಿದ್ದೀವಿ. ಅವನಿಗೆ ಬೇಕಾಗಿರೋದೆಲ್ಲ ಹೊಸದೇ ಕೊಡಿಸಿದ್ದೀವಿ. ಎಷ್ಟಕ್ಕೆ ದುಡ್ಡು ಖರ್ಚಾಗೈತೆ. ಇವಾಗ ನೋಡಿದ್ರೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ. ಹಿಂಗೆ ಮಾಡೋದು ಸರಿನೇನು ಆಂಟಿ? ನೀನೇ ಹೇಳು. ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಹೇಳಿ ಆಂಟಿ? ಹೌದೇ ಮಾಡಲ್ಲ ಅಂತ ಇದ್ದಾನೆ. ಅವನು ನನ್ನ ಹತ್ರ ಬಂದು ಕೇಳ್ಕೊಂಡ. ಅದಕ್ಕೆ ನಾನು ಇಲ್ಲೇ ಇರ್ತೀನಿ, ಅದಕ್ಕೆ ನನಗೂ ಅಡ್ಜಸ್ಟ್ ಆಗಲ್ಲ ಅಲ್ಲಿರೋದಕ್ಕೆ. ಹೋಗಿ ಅಲ್ಲೆಲ್ಲ ಊಟ ಎಲ್ಲ ಅಡ್ಜಸ್ಟ್ ಆಗಲ್ಲ, ಅಡುಗೆ ಮಾಡಿರೋರಿಲ್ಲ, ಹೋಗಿ ಪಿ ಜಿಲಿರಬೇಕು, ಆಗಲ್ಲ. ಅದಕ್ಕೆ ನೀವೇ ಇಲ್ಲಿ ಏನಾದರೂ ಮಾಡಿಕೊಡ್ರಿ ಅಂತ ಕೇಳ್ಕೊಂಡ. ಅದಕ್ಕೆ ನಾನು ಹಂಗೆ ಮಾಡಿಕೊಡ್ರಿ ಅಂತ ಕೇಳಿದ್ನಿ ಮುನ್ನ. ಇವಾಗ ಹೇಳ್ಬೇಕಾಯ್ತು ಅವ್ನು ಮುಂದೆ, ನೀನೇ ತಾನೇ ಕೇಳ್ದನು ಅಂತ ಹೇಳಿ. ಇವಾಗ ನೋಡಿ ಎಷ್ಟು ತಲೆ ಬೇಜಾರು ಮಾಡ್ತಾ ಇದ್ದಾನೆ ಅವನು. ಹಿಂಗೆ ಮಾಡಿದ್ರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ? ಹೋಗತ್ಲಾಗೆ ನೀನು ಸುಮ್ಮನಿದ್ರು ಇರ್ಬೋದಾಗಿತ್ತು. ನಮ್ಮ ದುಡ್ಡು ನಾವು ಇಟ್ಕೊಂಡಿದ್ರೆ ಅತ್ಲಾಗೆ ಬೇಸ್ಮೆಟ್ ಆದರೂ ಮಾಡ್ಬೋದಾಯ್ತು ಅದೇ ದುಡ್ಡಿಗೆ. ಎಲ್ಲ ಎಷ್ಟು ಹೊಸದೆಲ್ಲನ ಎಷ್ಟು ಒಂದು ಅತ್ಲಾಗೆ ಹೇಗೋ ಬೇಸ್ಮೆಟ್ ಆಗೋಗ್ಬಿಡೋದು. ಬೇಸ್ಮೆಟ್ ಮಾಡಿದ್ರೆ ಒಂದು ವರ್ಷ ಬಿಟ್ಟು ಕಟ್ಬೋದಾಗಿತ್ತು ಅತ್ಲಾಗೆ. ನಾನು ಹೇಳಿದ್ರೆ ನೀನು ಕೇಳಲಿಲ್ಲ. ಬಿಡ್ರಿ ಅವನು ದುಡಿತಾನೆ, ಆಮೇಲೆ ಕಟ್ಟಿದ್ರೆ ಆಯಿತು ಚೆನ್ನಾಗಿ ಒಂದೇ ಸತಿನ ಅಂತ ಅಂದೆ. ಇಲ್ಲೊದ್ದೆಲ್ಲ ಇಂಥವೇ ಕಣ್ ಸಂಗೀತ ನೀನು ಮಾಡೋದು. ನನಗೆ ಬೇಜಾರಾಗುತ್ತೆ ಅತ್ಲಾಗೆ. ಮಾಡಲ್ಲ ಅಂತ ಇದ್ದಾನೆ, ನೀನು ಮಾಡಲ್ಲ ಅಂತ ಇದ್ದಾನೆ. ಇವ್ರು ನೋಡಿದ್ರೆ ನನ್ನ ಬೈತಾರೆ, ನೀನೇ ಎಲ್ಲ ಮಾಡಿದ್ದು ಅಂತ ಹೇಳಿ. ನೋಡಕ್ಕ ಹಿಂಗೆ ಮಾಡಿದ್ರೆ ಹೆಂಗಕ್ಕ ಸರಿ ಹೋಗುತ್ತೆ? ಹಿಂಗೆ ಮಾಡ್ತಾ ಇದ್ದಾನೆ ಅವನು. ಅಯ್ಯೋ ಅವಳು ಹೇಳಲ್ಲ, ಅವಳು ಸಿಂಧು ಹೇಳು, ಅವಳು ಸ್ಟ್ಯಾಂಡರ್ಡ್ ಆಯ್ತು, ಅವಳು ಹೇಳ್ಕೊಟ್ಟೆ ಅವಳು. ಗನ್ವ ಮಾಡ್ತಿದ್ದಾನು, ಇವ ಮಾಡಲ್ಲ ಅಂತಂದರೆ ಅಪ್ಪ ಅಮ್ಮ ಬಂದು ಮಾತಾಡ್ಸಿ ಅವ್ರೇನೋ ಅದಕ್ಕೆ
ಅಯ್ಯೋ ಮುನಕ್ಕ, ಯಾರಪ್ಪ ಅಮ್ಮ ಬಂದು ಮಾತಾಡಿಸ್ದಾಗಿಂದ ಅವಳನ್ನಂತೂ ಹಿಡಿಯೋಕ್ಕಾಗ್ತಿಲ್ಲ. ಹೆಂಗೋ ಒಂದು ಸ್ವಲ್ಪ ಹೇಳ್ದಂಗೆ ಕೇಳೋಳು. ಇವಾಗಂತೂ ನೋರಪ್ಪ ಅಮ್ಮ ಬಂದಿರೋದಕ್ಕೆ ಮೇಲಕ್ಕೆ ಹೋಗ್ಬಿಟ್ಟವಳೆ. ಏನು ಮಾಡೋಣ, ನಾವು ಎಷ್ಟು ಅನುಸರಿಸ್ತಾ ಇದ್ದೀನಿ ಗೊತ್ತಾ, ನಾನೇನೇ ಬಿಡತ್ಲಾಗ ಹೋಗಲಿ, ನಾನೇ ದೊಡ್ಡಾಳಾಗಿ, ನಾನೇನೇ ದೊಡ್ಡ ಸೊಸೆ ಆಗಿ ನಾನೇ ಅನುಸರಿಸ್ಕೋಬೇಕು ಅಂತ ಅನುಸರಿಸ್ತಾ ಇದ್ದೀನಿ. ಅವಳು ನೋಡಿ ಇವಾಗ ಮಾಡಬೇಡ ಬೀಗ ಕೊಡು ಅಂತ ಇಂಥವೇನಕ್ಕ ಹೇಳ್ಕೊಡೋದು. ನಾವು ನೋಡಿದ್ರೆ ಇವಾಗ ಸಾಲ ಮಾಡಿಕೊಟ್ಟಿದ್ದೀವಿ. ಅವರು ಅದೇ ದುಡ್ಡು ಬೇಡ ಬೇಸ್ಮೆಂಟ್ ಮಾಡೋಣ, ಬೇಸ್ಮೆಂಟ್ ಮಾಡಿದರೆ ಇನ್ನೊಂದು 6 ತಿಂಗಳು ವರ್ಷ ಬಿಟ್ಟು ಕಟ್ಕೋಬೋದು ಅಂತ ಹೇಳಿದ್ರು. ನಾನಿಲ್ಲ, ಮಾಡಿಕೊಡ್ರಿ, ಅವನು ಕಣ್ಣೆದ್ರಿಗೆ ದುಡಿತಾನೆ. ನನ್ನ ಹತ್ರ ಬಂದಂಗೆ ಕೇಳ್ಕೊಂಡ, ನನಗೆ ಅಲ್ಲಿ ಊಟ ಅಡ್ಜಸ್ಟ್ ಆಗಲ್ಲ, ಅಲ್ಲಿ ಊಟ ಮಾಡೋರಿಲ್ಲ, ಒಬ್ಬನೇ ಇರೋಕ್ಕಾಗಲ್ಲ ಅಂತ ಬಡ್ಕೊಂಡ. ನಾವು ಬಿಡತ್ಲಾಗೆ ನಮ್ಮ ಕಣ್ಣೆದ್ರಿಗೆ ಇರ್ತಾನಲ್ಲ ಅಂತ ಹೇಳಿ ನಾನು ಅವ್ರ ಅಣ್ಣಗೆ ಹೇಳಿ, ಬಿಡು ಇಬ್ಬರು ದುಡಿದ್ರೆ ಚೆನ್ನಾಗಿ ಮಾಡ್ಬೋದು, ಮನೇನ ಸ್ವಲ್ಪ ಚೆನ್ನಾಗೆ ಕಟ್ಬೋದು. ಇವಾಗ ಪಾಪ ಅವನಿಗೂ ಹೋಗೋಕ್ಕಾಗಲ್ಲ, ಹೆಂಗೋ ಅತ್ಲಾಗೆ ಏನೋ ಒಂದು ಮಾಡ್ತಾನೆ ಅಂತ ಮಾಡಿಕೊಟ್ರೆ, ನೋಡು ಆಂಟಿ ಎಂಥ ಕೆಲಸ ಮಾಡಿದ್ದಾನೆ. ಇವಾಗ ನಾನು ಬಯಸ್ಕೋಬೇಕು ಇವ್ರ ಹತ್ರ ಹೋಗತ್ಲಾಗೆ. ಅದಕ್ಕೆ ಮತ್ತೆ ಯಾರನ್ನೂ ನಂಬಾರ್ದು ಜನಗಳನ್ನ ಅಂತ ಹೆಂಗೆ ಇದ್ದಾರೆ ಅಂದ್ರೂ. ಅವಳು ಮಾತು ಕೇಳಿ, ಇವಾಗ ಹೆಂಡ್ತಿ ಮಾತು ಕೇಳಿ ಹಂಗೆ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಹೋದ್ರೆ ಬೆಲೆ ಇರುತ್ತೆ ಅವನಿಗೆ. ಅವ್ರ ಮನೆಗೆ ಹೋದ್ರೆ ನೆಂಟ್ರ ಮನೆಗೆ ಸುಮ್ಮನೆ ಏನು ಹೇಳೋಕ್ಕೋಗ್ಬೇಡ್ರಿ, ಇಸ್ಕೊಂಡು ಸುಮ್ಮನೆ ಆಗಿರಿ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಮಾಡಿರೋ ತಪ್ಪಿಗೆ ಇವತ್ತು ನನಗೇನೆ ಇವನು ಸರಿಯಾಗಿ ಮಾಡ್ತಾ ಇದ್ದಾನೆ. ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು, ಮಾಡಿಕೊಟ್ಟೆ, ಸಾಲ ಮಾಡಿದ್ವಿ. ಇವಾಗ ನೋಡಿದ್ರೆ ಅವ್ರು ನಮ್ಮ ಮನೆಯವ್ರು ನನ್ನ ಬೈತಾ ಇದ್ದಾರೆ. ಏನು ಮಾಡಲಿ, ಅಂಗಡಿ ಮಾಡೋದಿಲ್ಲ ಅಂತ ಹೇಳಿ ಬೀಗ ಕೊಡ್ತಾ ಇದ್ದಾನೆ ಅವ್ರ ಅಣ್ಣಗೆ. ಏನು ಮಾಡೋದು? ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾನಂತೆ. ಅಲ್ಲ, ಮರ ಸಣ್ಣದಿಂದ ದೊಡ್ಡದಾಗಬೇಕೆ ಹೊರತು ಒಂದೇ ಸತಿ ದೊಡ್ಡ ಮರ ಆಗೋಕ್ಕಾಗುತ್ತಾ? ಅದು ಅರ್ಥನೇ ಆಗ್ತಿಲ್ಲ ಅವಳಿಗೆ. ಏನು ಮಾಡೋದು? ಹೇಳೋಷ್ಟು ಹೇಳ್ತಾರೆ, ಹೇಳೋರು ಎಷ್ಟು ಹೇಳ್ತಾರೆ ಹೇಳ್ರಿ? ಸ್ವಲ್ಪ ಹೇಳ್ಬೋದು, ಕೇಳಲಿಲ್ಲ ಅಂದ್ರೆ ಇನ್ನೇನು ಮಾಡ್ತಾರೆ? ಬೆಟ್ಟಾಗಿ ಸುಮ್ಮನೆ ಆಗ್ತಾರೆ. ಹಂಗೆ ನಾನು ಸುಮ್ಮನೆ ಆಗಬೇಕಾಗುತ್ತೆ ಅಷ್ಟೇ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.